ಇವತ್ತಿನ ಈ ಸಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಹೊಸದಾಗಿ ರೂಪಿಸಿದಂತಹ ಕಾಯ್ದೆಗಳಾದ ಅಪರಾಧಿಕ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ 3 ಅಪರಾಧಿಕ ಕಾನೂನುಗಳು ಅತಿ ಹೆಚ್ಚು ಬಳಕೆಯಲ್ಲಿರತಕ್ಕಂಥವು ಮತ್ತು ಪ್ರಮುಖವಾಗಿರುವಂಥವು. ಅವುಗಳು ಯಾವೆಂದರೆ ಭಾರತ ದಂಡ ಸಂಹಿತೆ 1860, ಇಂಡಿಯನ್ ಪೆನಲ್ ಕೋಡ್ 1860, ದಂಡ ಪ್ರಕ್ರಿಯಾ ಸಂಹಿತೆ 1973, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973, ಭಾರತ ಸಾಕ್ಷ್ಯ ಅಧಿನಿಯಮ 1872, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಈ 3 ಅಪರಾಧಿಕ ಕಾನೂನುಗಳು ಭಾರತದಲ್ಲಿ ಮಹತ್ತರವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಆದರೆ ಕೇಂದ್ರ ಸರ್ಕಾರವು ಪ್ರಸ್ತುತ ದಿನಗಳಲ್ಲಿ ಈ ಒಂದು 3 ಅಪರಾಧಿಕ ಕಾನೂನುಗಳ ಬಗ್ಗೆ ಮಸೂದೆಯನ್ನು ಮಂಡಿಸಿ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದು ಈಗ ಕಾಯ್ದೆಯ ರೂಪದಲ್ಲಿ ಜಾರಿಗೊಳಿಸಿವೆ. ಆದರೆ ಮೊದಲಿನ ಮತ್ತು ಸದ್ಯದ ಅಂದರೆ ಹೊಸದಾಗಿ ರೂಪಿಸಿರುವಂತಹ ಕಾಯ್ದೆಗಳ ನಡುವಿನ ಒಂದು ಹೋಲಿಕೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಇವತ್ತಿನ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಅವಲೋಕನ ಮಾಡೋಣ. ಮೊದಲೇ ಭಾರತ ದಂಡ ಸಂಹಿತೆ 1860 ಇದು 576 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. ಆದರೆ ಸದ್ಯ ಜಾರಿಗೊಳಿಸಿರುವಂತಹ ಕಾಯ್ದೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಎಂದು ಹೆಸರಿಡಲಾಗಿದೆ. ನಂತರ ಅದರಲ್ಲಿ 356 ಸೆಕ್ಷನ್ಗಳಿವೆ. ಅದೇ ರೀತಿ ದಂಡ ಪ್ರಕ್ರಿಯಾ ಸಂಹಿತೆ 1973ರಲ್ಲಿ ಮೊದಲಿಗೆ 484 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. ಆದರೆ ಸದ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಲ್ಲಿ 533 ಸೆಕ್ಷನ್ಗಳನ್ನು ಒಳಗೊಂಡಿದೆ. ಅದೇ ರೀತಿ ಭಾರತ ಸಾಕ್ಷ್ಯ ಅಧಿನಿಯಮ 1872ರಲ್ಲಿ 167 ಸೆಕ್ಷನ್ಗಳಿದ್ದವು. ಆದರೆ ಸದ್ಯ ಭಾರತೀಯ ಸಾಕ್ಷ್ಯ ಸಂಹಿತೆಯಲ್ಲಿ 170 ಸೆಕ್ಷನ್ಗಳನ್ನು ಒಳಗೊಂಡಿದೆ. ಇದೆಲ್ಲವನ್ನು ನೋಡಿದಾಗೆ ಅಪರಾಧಿಕ ಕಾನೂನುಗಳ ಒಂದು ಜಾರಿಗೊಳಿಸುವಿಕೆ ಅವಶ್ಯವಾಗಿತ್ತೆ ಅಥವಾ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದರ ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ ಎನ್ನುವಂತಹ ಪರ ವಿರೋಧವಾದಗಳು ಸದ್ಯದಲ್ಲಿಯೂ ಕೂಡ ಪ್ರಾರಂಭದಲ್ಲಿವೆ. ಆದರೆ ಇದರ ಒಂದು ಅವಲೋಕನವನ್ನು ನೋಡಿದಾಗ ಯಾವುದೇ ಒಂದು ಅಪರಾಧ ಆದರೆ ಅಂದರೆ ಸಾಮಾನ್ಯವಾಗಿ ಒಂದು ಕೊಲೆ ಆಯ್ತಂತಂದರೆ ಅದಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ನೀಡಬೇಕು, ದಂಡ ರೂಪದಲ್ಲಿರಬೇಕು ಅಥವಾ ಅವರಿಗೆ ಶಿಕ್ಷೆಯ ರೂಪದಲ್ಲಿರಬೇಕು ಅನ್ನೋದನ್ನು ನಿರ್ಧರಿಸುವಂತಹದ್ದು ಯಾವುದಾಗಿತ್ತಂದರೆ ಭಾರತೀಯ ದಂಡ ಸಂಹಿತೆ. ಅಂದರೆ IPCಯ ಮೂಲಕ ನಾವು ಶಿಕ್ಷೆಯನ್ನು ನೀಡ್ತಿದ್ವಿ, ಶಿಕ್ಷೆಯ ಪ್ರಮಾಣವನ್ನು ನೀಡ್ತಿದ್ವಿ. ಅದೇ ರೀತಿ ನಾವು ದಂಡ ಪ್ರಕ್ರಿಯಾ ಸಂಹಿತೆಯಲ್ಲಿ ಆ ಒಂದು ಪ್ರಕರಣ ಯಾವ ರೀತಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸಲಾಗುತ್ತಿತ್ತು. ಅದನ್ನು ನಾವು ನೋಡಿದಾಗೆ ಭಾರತ ಸಾಕ್ಷ್ಯ ಅಧಿನಿಯಮ 1872ರಲ್ಲಿ ಏನು ಹೇಳ್ತಿತ್ತಂದರೆ ಯಾವ ರೀತಿಯ ಆಧಾರದ ಮೇಲೆ ಸಾಕ್ಷಿಗಳ ಮೇಲೆ ಅವರಿಗೆ ಈ ಒಂದು ಶಿಕ್ಷೆಯನ್ನು ಕೊಡಬೇಕು ಅಥವಾ ಅವರು ಅಪರಾಧವನ್ನು ಮಾಡಿದಾರೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಭಾರತ ಸಾಕ್ಷ್ಯ ಅಧಿನಿಯಮವನ್ನು ನಾವು ನೋಡ್ತಿದ್ವಿ. ಆದರೆ ಸದ್ಯದ ಸಾಮಾಜಿಕ ಪರಿಸ್ಥಿತಿ, ಸದ್ಯದ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ದುಷ್ಕೃತ್ಯಗಳು, ನಂತರ ಸದ್ಯದಲ್ಲಿ ಭಾರತದಲ್ಲಿರ್ತಕ್ಕಂತಹ ಆಗು ಹೋಗುಗಳನ್ನು ಅವಲೋಕಿಸಿ ಹೊಸದಾಗಿ ಅಪರಾಧಿಕ ಕಾನೂನುಗಳನ್ನು ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರಲಾಗಿದೆ. ಇವುಗಳಲ್ಲಿ ಅನೇಕ ಬದಲಾವಣೆಯನ್ನು ಮಾಡಿದೆ. ಶಿಕ್ಷೆಯ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಲಾಗಿದೆ, ದಂಡದ ಪ್ರಮಾಣವನ್ನು ಹೆಚ್ಚು ಮಾಡಲಾಗಿದೆ, ಕೆಲವೊಂದಿಷ್ಟನ್ನು ತೆಗೆದುಹಾಕಲಾಗಿದೆ. ಹೀಗಾಗಿ ಈ ಒಂದು ಹೊಸದಾಗಿ ಬಂದಿರುವಂತಹ ಕಾನೂನುಗಳು ಸದ್ಯದ ಅವಧಿಯಲ್ಲಿ ಅತ್ಯಂತ ಮಹತ್ವವಾಗಿದ್ದಾವೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಕರುನಾಡ ಪಾಠಶಾಲೆ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PCPSI, SDA, FDA, KS, ಗ್ರಾಮ ಲೆಕ್ಕಾಧಿಕಾರಿ ಹಾಗೆ PDO ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿ ಹಾಗೂ ಸಂಬಂಧಪಟ್ಟ ಪ್ರಶ್ನೋತ್ತರಗಳಿಗಾಗಿ ಎಂದೇ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿ ಪ್ಲೇ ಲಿಸ್ಟ್ ನಲ್ಲಿ GK ಪ್ರಶ್ನೋತ್ತರಗಳ ಸಿರೀಸ್ ಹಾಗೂ ಶರಣಯ್ಯ ಭಂಡಾರಿಮಠ್ ಸರ್ ಅವರ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ಕೇಳಬಹುದು. ಅದರ ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಗೆ GK ಲೈವ್ ಕ್ಲಾಸಸ್ ನಲ್ಲೂ ಕೂಡ ಅಟೆಂಡ್ ಮಾಡಬಹುದು. ವಿಶೇಷವಾಗಿ ಕಮ್ಯುನಿಟಿ ಪೋಸ್ಟ್ ನಲ್ಲಿ ನೀವು ದಿನನಿತ್ಯ ಪ್ರಶ್ನೋತ್ತರಗಳನ್ನ ಸುರಿಮಳೆಯನ್ನ ನೋಡ್ತೀರಾ. ಸೊ ಇನ್ಯಾಕ್ ತಡ, ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವರ ಟೆಲಿಗ್ರಾಮ್ ಗ್ರೂಪಿಗೂ ಜಾಯಿನ್ ಆಗಿ.